ಚನ್ನಪಟ್ಟಣದಲ್ಲಿ ಏನು ಅತಿ ಹೆಚ್ಚು ಮತದಾನ ಆಗಿದೆ. ಸಂಡೂರು ಶಿಗ್ಗಾವಿಗಿಂತ ಚನ್ನಪಟ್ಟಣದಲ್ಲಿ ಹೆಚ್ಚು ಮತದಾನ ಆಗಿರುವಂತದ್ದು. ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆಯಲ್ಲಿ 48.15% ಅಷ್ಟು ಮತದಾನ ಆಗಿದೆ. ಶಿಗ್ಗಾವಿಯಲ್ಲಿ 43.5% ಅಷ್ಟು ಮತದಾನ ಆದರೆ ಸಂಡೂರಿನಲ್ಲಿ 43.46% ಅಷ್ಟು ಮತದಾನ ಆಗಿರುವಂತದ್ದು. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಸಂಡೂರು, ಚನ್ನಪಟ್ಟಣ, ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಈಗಾಗಲೇ ರಾಜ್ಯದಾದ್ಯಂತ ಚುನಾವಣೆಯ ಕಾವು ಜೋರಾಗಿದೆ. ಮತ ಚಲಾಯಿಸೋದಕ್ಕೆ ಕುಟುಂಬ ಸಮೇತರಾಗಿ ಈಗಾಗಲೇ ಅಭ್ಯರ್ಥಿಗಳ ಕುಟುಂಬಸ್ಥರು ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಎಷ್ಟು ಪರ್ಸೆಂಟ್ ಅಷ್ಟು ಮತದಾನ ಆಗಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗಾಗಲೇ 2 ಗಂಟೆ ಆಗ್ತಾ ಇದೆ, ಇನ್ನೊಂದು ಕೇವಲ 4 ಗಂಟೆ ಮಾತ್ರ ಬಾಕಿ ಇದೆ. ಈ ಸಂದರ್ಭದಲ್ಲಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾನ ಆಗಿದೆ. ಸಂಡೂರು ಶಿಗ್ಗಾವಿಗಿಂತ ಚನ್ನಪಟ್ಟಣದಲ್ಲೇ ಹೆಚ್ಚು ಮತದಾನ ಆಗಿರುವಂತದ್ದು. ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬರೋಬ್ಬರಿ 48.15% ಅಷ್ಟು ಮತದಾನ ಆಗಿದೆ. ಶಿಗ್ಗಾವಿಯಲ್ಲಿ 43.5% ಅಷ್ಟು ಮತದಾನ ಆಗಿದೆ. ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ 43.46% ಅಷ್ಟು ಮತದಾನ ಆಗಿರುವಂಥದ್ದು. ಈಗಾಗಲೇ ಮತದಾರ ಪ್ರಭುಗಳು ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ನೋಡಿ, ಮುಖ್ಯವಾಗಿ ಇಲ್ಲಿ ಚನ್ನಪಟ್ಟಣದಲ್ಲಿ ಈಗಾಗಲೇ ಹೇಳಿದಾಗೆ ಅಳಿವು ಉಳಿವಿನ ಪ್ರಶ್ನೆ ಜೋರಾಗಿದೆ. ಒಂದು ಕಡೆ ಸಿಪಿ ಯೋಗೀಶ್ವರ್, ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಾರಿ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾರೆ. ಈ ಬಾರಿ ಗೆಲುವಿನ ನಗಾರಿಯನ್ನ ಬಾರಿಸುವುದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಸಾಹಸವನ್ನ ಪಡ್ತಿದ್ದಾರೆ. ಯಾಕಂತಂದ್ರೆ 2 ಬಾರಿ ಸೋತಂತಹ ನಾಯಕ 3ನೇ ಬಾರಿಗೆ ಅಗ್ನಿ ಪರೀಕ್ಷೆಗೆ ಇಳಿದಿದ್ದಾರೆ. ಇತ್ತ ಕಾಂಗ್ರೆಸ್ನ ನಾಯಕರು ಎಷ್ಟೇ ಷಡ್ಯಂತ್ರವನ್ನ ಹೂಡಿದ್ರು ಕೂಡ ಈ ಬಾರಿ ನಾನು ಗೆಲ್ತೀನಿ, ನನಗೆ ಆತ್ಮವಿಶ್ವಾಸ ಇದೆ ಅನ್ನುವಂತಹ ಒಂದಷ್ಟು ಹೇಳಿಕೆಗಳನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥದ್ದು. ಅಷ್ಟೇ ಅಲ್ಲದೆ ಸಿಪಿ ಯೋಗೀಶ್ವರ್ ಅವರು ಕೂಡ ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಿದ್ದಾರೆ. ಬಿಜೆಪಿಗೆ ನಾನು ಅಷ್ಟು ಋಣಾತ್ಮಕನಾಗಿದ್ದೆ, ಬಿಜೆಪಿಯಲ್ಲೇ ಇದ್ರೂ ಕೂಡ ನನಗೆ ಟಿಕೆಟನ್ನು ಕೊಡಲಿಲ್ಲ, JDSಗೆ ಟಿಕೆಟನ್ನು ಕೊಟ್ಟಿದ್ದು ನನಗೆ ಬಹಳ ದುಃಖವನ್ನು ತಂದೊಡ್ಡಿದೆ. ಹಾಗಾಗಿ ನಾನು ನನ್ನ ಅನಿವಾರ್ಯತೆಗಾಗಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಸಿಪಿ ಯೋಗೀಶ್ವರ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದನ್ನು ಗಮನಿಸಿದ್ದೀವಿ. ಈಗ ಒಂದು ಕಡೆ ಹೇಗಾಗ್ತಿದೆ ಅಂತಂದರೆ ಅನುಕಂಪದ ಅಲೆ 2 ಕಡೆ ಕೂಡ ಬೀಳಿಸ್ತಾ ಇದೆ. ಸಿಪಿ ಯೋಗೀಶ್ವರ್ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂಥ ಅನುಕಂಪ ಇದೆ. ಮತ್ತೊಂದು ಕಡೆ 2 ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ದಾರೆ, 3ನೇ ಬಾರಿಗೆ ಅವ್ರನ್ನ ಗೆಲ್ಲಿಸ್ಬಿಡೋಣ, ಒಂದು ಅವಕಾಶವನ್ನ ಕೊಡೋಣ ಅನ್ನುವಂಥ ಮಾತು ಕೂಡ ಚನ್ನಪಟ್ಟಣದಾದ್ಯಂತ ಇದೆ ಅನ್ನುವಂಥ ಟಾಕ್ ಇದೆ. ಬಟ್ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದು ಮಾತ್ರ ಬಹಳ ಕುತೂಹಲವನ್ನ ಕೇಳಿಸ್ತಾ ಇದೆ. ಜಸ್ಟ್ ಬಿಕಾಸ್ ಒಂದು ಕಡೆ ಜಂಟಿ ಜೋಡೆತ್ತುಗಳ ಸಮರ, ಯಾಕಂದ್ರೆ ಪ್ರತಿಷ್ಠೆ ಆಗೋಗ್ಬಿಟ್ಟಿದೆ. DCM DK ಶಿವಕುಮಾರ್ ಅವರು ಪಣ ತೊಟ್ಬಿಟ್ಟಿದ್ದಾರೆ. ಸಿಪಿ ಯೋಗೀಶ್ವರ್ ಅವ್ರನ್ನ ಗೆಲ್ಸ್ಕೊಂಡು ಬಂದೇ ಬರ್ತೀನಿ ಅಂತ ವಾಗ್ದಾನವನ್ನ ಮಾಡಿದ್ದಾರೆ. ಹಾಗಾಗಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇತ್ತ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಮಾಜಿ ಪ್ರಧಾನಿ ದೇವೇಗೌಡರು, HD ಕುಮಾರಸ್ವಾಮಿ ಅವರು, ರೇವತಿ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಪಣ ತೊಟ್ಟಿದ್ದಾರೆ. ಈ ಬಾರಿ ನಿಖಿಲ್ಗೆ ಜಯ ಅಂತಾನೂ ಕೂಡ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಗಳು ಎಲ್ಲರ ಗಮನವನ್ನ ಸೆಳೀತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಚನ್ನಪಟ್ಟಣದಾದ್ಯಂತ ಅತಿ ಹೆಚ್ಚು ಮತದಾನ ಆಗಿದೆ. ಸಂಡೂರು ಶಿಗ್ಗಾವಿಗಿಂತಲೂ ಕೂಡ ಚನ್ನಪಟ್ಟಣದಲ್ಲೇ ಹೆಚ್ಚು ಮತದಾನ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಹಾಗಾದ್ರೆ ರೇಷಿಯೋ ಎಷ್ಟಿದೆ ಏನು ಅಂತ?
ಚಂದ್ರಕಲಾ, ಈಗಾಗಲೇ 3 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಬೆಳಿಗ್ಗೆ 7 ಗಂಟೆಯಿಂದಲೂ ಕೂಡ ಒಂದು ಮತದಾನ ಕೂಡ ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಎಲ್ಲೊಂದ್ ಕಡೆ ಬೆಳಿಗ್ಗೆಯಿಂದಲೂ ಕೂಡ ಒಂದು ವಯಸ್ಕರು ಕೂಡ ಹೆಚ್ಚಾಗಿ ಬಂದಿರತಕ್ಕಂಥದ್ದು ಕೂಡ ವರದಿಯಾಗಿದೆ. ಮತ್ತೆ ವೃದ್ಧರು ಕೂಡ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ಸದ್ಯಕ್ಕೆ ಈಗಿನವರೆಗೂ ಕೂಡ ಶೇಕಡಾವಾರು ನೋಡ್ತಾ ಹೋದ್ರೆ 3 ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಮತದಾನ ಆಗಿರ್ತಕ್ಕಂಥದ್ದು ಅದು ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಶೇಕಡಾ 48.15% ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ಆಗಿರ್ತಕ್ಕಂಥದ್ದು. ಇನ್ನು ಶಿಗ್ಗಾವಿ ಕ್ಷೇತ್ರದಲ್ಲಿ 43.46% ಮತದಾನ ಆಗಿರ್ತಕ್ಕಂಥದ್ದು. ಏನು ಶಿಗ್ಗಾವಿಯಲ್ಲಿ 45.2% ಮತದಾನ ಆಗಿರ್ತಕ್ಕಂಥದ್ದು. ಚಂದ್ರಕಲಾ, 3 ವಿಧಾನಸಭಾ ಕ್ಷೇತ್ರದ ಒಂದು ಶೇಕಡಾವಾರು ಮತದಾನ ನೋಡ್ತಾ ಹೋದ್ರೆ ಅದರಲ್ಲಿ ಪ್ರಮುಖವಾಗಿ ಗೊಂಬೆನಾಡು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈವರೆಗೂ ಕೂಡ ಮತದಾನ ಮಾಡ್ಲಿಕ್ಕೆ ಸಾಕಷ್ಟು ಉತ್ಸಾಹದಿಂದ ಬರ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನಾವು ಇದನ್ನ ಈ ಹೆಚ್ಚಿನ ಒಂದು ಪರ್ಸೆಂಟೇಜ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಹಾಗಾಗಿ 3 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಮತದಾನ ಮಾಡೋದ್ರಲ್ಲಿ ಒಂದ್ ಕಡೆ ಹೆಚ್ಚಿನ ಒಂದು ಶೇಕಡಾವಾರು ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಬಂದು ಮತದಾನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಚಂದ್ರಕಲಾ, ಬಸವರಾಜ್, ಈಗ ಶಿಗ್ಗಾವಿ ಆಗಿರ್ಬೋದು ಹಾಗೆ ಸಂಡೂರ್ ಆಗಿರ್ಬೋದು, ಇಲ್ಲಿ ಈಗಾಗಲೇ ಆ ನಾಯಕರೇ ಹೇಳ್ದಾಗೆ ಒಂದು 60-70%ಗೆ ಮತದಾನ ಆದ್ರೆ ಹೆಚ್ಚೆಚ್ಚು ಅನ್ನುವಂತಹ ಮಾತುಗಳು ಕೂಡ ಇರುವಂತದ್ದು. ಯಾಕೆ ಹೀಗೆ ಅಂತ? ಚಂದ್ರಕಲಾ, ಒಂದ್ ಕಡೆ ಶಿಗ್ಗಾವಿ ಮತ್ತು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ಪ್ರತಿಯೊಬ್ಬರ ಹಕ್ಕು, ಎಲ್ಲರೂ ಕೂಡ ಮತದಾನವನ್ನ ಮಾಡಬೇಕು ಅನ್ನುವಂಥದ್ದು ವಾರ್ತಾ ಇಲಾಖೆಯಿಂದಲೂ ಕೂಡ ಸರ್ಕಾರ ಜನರಿಗೆ ತಿಳುವಳಿಕೆ ಮಾಡುವಂತ ಪ್ರಯತ್ನ ಮಾಡಿದ್ರು ಸಹ ಕೆಲವೊಂದಿಷ್ಟು ಜನರು ಅವರದೇ ಆಗಿರ್ತಕ್ಕಂಥ ವೈಯಕ್ತಿಕ ಕಾರಣಗಳು ಮತ್ತೆ ಮತದಾನ ಮಾಡೋದು ಯಾಕಪ್ಪ ಅನ್ನುವಂಥವ್ರು ಕೂಡ ಕೆಲವೊಂದಿಷ್ಟು ಜನರು ಕೂಡ ಇರ್ತಾರೆ. ಸೊ ಹಾಗಾಗಿ ಆ ಎಲ್ಲಾ ಜನರು ಕೂಡ ಬರೋದೆಲ್ಲ ಒಂದ್ ಕಡೆ ಕಡಿಮೆ ಆಗ್ಬೋದು. ನೀವು ಹೇಳಿದಂತ ಒಂದು 60% ಅಥವಾ 65 ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಕೂಡ ಒಂದಿಷ್ಟು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಆದ್ರೆ ಈಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಹೆಚ್ಚಾಗಿ ಮತದಾನ ಆಗ್ತಾ ಇದೆ. ಅದರಂತೆ ಸಂಡೂರು ಮತ್ತು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಶೇಕಡಾವಾರು ಮತದಾನದಲ್ಲಿ ಸುಮಾರು 70ರವರೆಗೂ ಕೂಡ ಬರಬಹುದು ಅನ್ನುವಂತ ಲೆಕ್ಕಾಚಾರಗಳಿದಾವೆ. ಯಾಕಂತಂದ್ರೆ ಪ್ರತಿಯೊಬ್ರು ಕೂಡ ಬಂದು ಮತದಾನ ಮಾಡಬೇಕು. ಕೆಲವೊಂದಿಷ್ಟು ಜನರು ಬೇರೆ ಬೇರೆ ಕಡೆ ಉದ್ಯೋಗಕ್ಕಾಗಿ ಹೋಗಿರ್ತಾರೆ ಅಥವಾ ಅಲ್ಲೇ ಇದ್ರು ಸಹಿತ ಬೇರೆ ಒಂದು ಕಾರ್ಯ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಜನರು ಬರೋದಿಲ್ಲ. ಸೊ ಹಾಗಾಗಿ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಮತ್ತೆ ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತಾಲೂಕಾ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಜನರ ಅಲ್ಲಿ ಒಂದಿಷ್ಟು ಈ ಮತದಾನದ ಜಾಗೃತಿಯನ್ನ ಮೂಡಿಸುವಂತದ್ದು ಹೆಚ್ಚಿನ ಅವಶ್ಯಕತೆ ಅಂತ ಹೇಳ್ಬೋದು. ಈಗ ಶೇಕಡಾವಾರು ನಾವು ನೋಡಿ ಮುಂದಿನ ಒಂದು ಚುನಾವಣೆಯಲ್ಲೂ ಕೂಡ ಈ ಒಂದು ಶೇಕಡಾವಾರು ಹೆಚ್ಚಿಗೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಎಚ್ಚರ ವಹಿಸಬೇಕಾಗುತ್ತೆ. ಹಾಗಾಗಿ ಈಗ ಸಂಜೆ ವೇಳೆಗೆ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಾಗಿ ಮತದಾನ ಆಗುತ್ತೆ, ಮತದಾನ ಮಾಡ್ಲಿಲ್ಲ ಅಂತ ಏನ್ ಕಾರಣ ಅನ್ನುವಂಥದ್ದನ್ನು ಕೂಡ ಸರ್ಕಾರ ಅದನ್ನ ಗಮನಿಸಿ ಜನರಲ್ಲಿ ಒಂದು ಮತದಾನ ಮಾಡುವಂತ ಒಂದು ಜಾಗೃತಿಯನ್ನು ಮೂಡಿಸುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೋಗಾರ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಂದು ಕಡೆ ಗಮನಿಸ್ತಾ ಇದ್ದೀವಿ, ಚನ್ನಪಟ್ಟಣದಲ್ಲಿ ಈಗಾಗಲೇ ಅತಿ ಹೆಚ್ಚು ಮತದಾನ ಆಗಿದೆ. ಸಂಡೂರು ಹಾಗೆ ಶಿಗ್ಗಾವಿಗಿಂತಲೂ ಕೂಡ ಚನ್ನಪಟ್ಟಣದಲ್ಲೇ ಹೆಚ್ಚು ಮತದಾನ ಆಗಿರುವಂಥದ್ದು. ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬರೋಬ್ಬರಿ ಆಲ್ಮೋಸ್ಟ್ ಅಲ್ಲಿ ಇನ್ನೇನು 50% ಅಷ್ಟು ಕಂಪ್ಲೀಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. 48.15% ಅಷ್ಟು ಮತದಾನ ಆದರೆ ಶಿಗ್ಗಾವಿಯಲ್ಲಿ ಓಕೆ 43.5% ಅಷ್ಟು ಮತದಾನ ಆದರೆ ಸಂಡೂರಿನಲ್ಲಿ 41.2% ಅಷ್ಟು ಮತದಾನ ಆಗಿರುವಂಥದ್ದು. ರಾಜ್ಯದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಶೇಕಡಾ 48.15% ಅಷ್ಟು ಮತದಾನ ಆಗಿದೆ. ಶಿಗ್ಗಾವಿಯಲ್ಲಿ 43.5% ಅಷ್ಟು ಮತದಾನ ಆದರೆ ಸಂಡೂರಿನಲ್ಲಿ 43.46% ಅಷ್ಟು ಮತದಾನ ಆಗಿದೆ. ಶಿಗ್ಗಾವಿ ಸಂಡೂರಿಗಿಂತ ಚನ್ನಪಟ್ಟಣದಲ್ಲೇ ಹೆಚ್ಚು ಮತದಾನ ಆಗಿರುವಂಥದ್ದು. ರಾಜ್ಯದಲ್ಲಿ ಈವರೆಗೆ 45.2% ಅಷ್ಟು ಈಗಾಗಲೇ ವೋಟಿಂಗ್ ಕಂಪ್ಲೀಟ್ ಆಗಿದೆ.
ಎಸ್ ಗಮನಿಸ್ಬೋದು ಈಗಾಗಲೇ ಮತಗಟ್ಟೆಗೆ ಹಿರಿಯ ನಾಯಕರು, ವಯೋವೃದ್ಧರು, ಅಂಗವಿಕಲರು, ವಿಶೇಷ ಚೇತನರು, ಯುವಕರು, ಯುವತಿಯರು, 18 ವರ್ಷ ಮೇಲ್ಪಟ್ಟಂತವರು ಎಲ್ಲರೂ ಕೂಡ ಬಹಳ ಉತ್ಸಾಹಕರಾಗಿದ್ದಾರೆ. ಮತಗಟ್ಟೆಗೆ ಬಂದು ಮತವನ್ನ ಚಲಾಯಿಸ್ತಾ ಇದ್ದಾರೆ. ನಿಜಕ್ಕೂ ಹಿರಿಯ